ಮಂಡ್ಯ ಸಮಾಜದ ಅಂಕು-ಡೊಂಕುಗಳನ್ನು ತಿದ್ದುವಲ್ಲಿ ಮಾಧ್ಯಮದವರ ಪಾತ್ರ ಅಪಾರ ಎಂದು ಪಿಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಹೇಳಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಹಾಗೂ ಮಣಿಪಾಲ್ ಆಸ್ಪತ್ರೆ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಸದಸ್ಯರಿಗೆ ಶನಿವಾರ ಆಯೋಜಿಸಿದ್ದ ಆರೋಗ್ಯ ಉಚಿತ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಮಾಜವನ್ನು ತಪ್ಪುಗಳನ್ನು ಎತ್ತಿ ಹಿಡಿಯುವ ಪತ್ರಕರ್ತರು ತಮ್ಮ ಆರೋಗ್ಯವನ್ನು ಕಡೆಗಣಿಸಬಾರದು. ಇಂದು ಆರೋಗ್ಯವೇ ಭಾಗ್ಯ ಎಂಬುದನ್ನು ಮರೆಯಬಾರದು. ತಮ್ಮ ಕೆಲಸದ ನಡುವೆ ಆಗಾಗ್ಗೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಜತೆಗೆ ತಮ್ಮ ಕುಟುಂಬದ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ಎಂದು ಹೇಳಿದರು. ಮಾಂಡವ್ಯ ಎಕ್ಸಲೆಕ್ಸ್ ಕಾಲೇಜಿನ ಪ್ರಾಂಶುಪಾಲ ಡಾ. ಶ್ರೀನಿವಾಸ್ ಮಾತನಾಡಿ, ಮಾಧ್ಯಮದವರ ಕಷ್ಟ ಸುಖಗಳನ್ನು ನಾನು ಸಹ ಖುದ್ದಿ ತಿಳಿದಿದ್ದೇನೆ, ಸ್ವತಃ ಅನುಭವಿಸಿದ್ದೇನೆ. ಸದಾ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗುವ ಪತ್ರಕರ್ತರು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಸದಸ್ಯರಿಗಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತಿಕೆರೆ ಜಯರಾಮ್, ಜಿಲ್ಲಾಧ್ಯಕ್ಷ ಕೆಎಸ್ ರಾಘವೇಂದ್ರ, ಜಿಲ್ಲಾ ಉಪಾಧ್ಯಕ್ಷರಾದ ಕೆಸಿ ಮಂಜುನಾಥ, ರವಿ ಸಾವಂದಿಪುರ, ಪ್ರಧಾನ ಕಾರ್ಯದರ್ಶಿ ಕಾಡುಕೊತ್ತನಹಳ್ಳಿ ಶಶಿಧರ್, ಮಣಿಪಾಲ್ ಆಸ್ಪತ್ರೆಯ ಸುಮಂತ್ ಇತರರಿದ್ದರು. ಇದೇ ವೇಳೆ ಹೃದಯಾಘಾತ, ಸ್ಟ್ರೋಕ್ ಸೇರಿದಂತೆ ಕೆಲ ಆರೋಗ್ಯ ಸಮಸ್ಯೆಯಾದಾಗ ತುರ್ತು ಚಿಕಿತ್ಸೆ ನೀಡುವ ಬಗ್ಗೆ ಮಣಿಪಾಲ್ ಆಸ್ಪತ್ರೆಯ ಮಿಥುನ್ ಪ್ರಾತ್ಯಕ್ಷಿತೆಯೊಂದಿಗೆ ತರಬೇತಿ ನೀಡಿದರು. ಇದೇ ವೇಳೆ ಸಂಘದ ಸದಸ್ಯರಿಗೆ ಬಿಪಿ, ಶುಗರ್ ಸೇರಿದಂತೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ಜತೆಗೆ ಡಿಜಿಟಲ್ ನೇಬರ್ಹುಡ್ ಪ್ರಿವಿಲೇಜ್ ಕಾರ್ಡ್ಗೆ ನೋಂದಣಿ ಮಾಡಿಕೊಳ್ಳಲಾಯಿತು. ಮೈಸೂರಿನಲ್ಲಿ ಈಗ ಸ್ಕೂಲ್ ಕಾಲೇಜ್ ಹೋಗ್ತಿರೋ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ಗೂ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಸೋಸಿಯೇಷನ್ ಆಗಿರ್ಬೋದು, ಕ್ಲಬ್ಗಳಾಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಎಲ್ಲಿ ಆಪರ್ಚುನಿಟಿ ಕೊಡ್ತಾರೆ ವಿಲ್ ಮೇಕ್ ಶೂರ್ ನಾವು ಅಲ್ಲೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ಗಳು 30 ಸೆಕೆಂಡ್ ಬೈಟ್ಸ್ ಇರ್ತದೆ, ಸೊ ನೀವಲ್ಲೂ ಕೂಡ ಫಾಲೋ ಮಾಡ್ಬೋದು. ಅವರು ಮಾಡ್ತಾ ಇದ್ದಾರೆ. PSL ಟ್ರೈ ಮಾಡಬೇಕು. ಈಗಲೂ ಕೇಳಿದ್ರೆ ನನ್ನ ಮೇಲೆ ಹಾಕ್ಬಿಟ್ಟ ನೀನು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಇರಲಿ. ಯಾಕಂದರೆ ಇವತ್ತು ಪ್ರೆಸ್ ಅಂದರೆ ಬಹುದೊಡ್ಡ ಅಂಗ. ಇವತ್ತು ನೀವಿಲ್ಲದೆ ಏನು ನಡೆಯಲ್ಲ. ಹಿಂದೆ ಪೇಪರು, ಟಿವಿಲೋ, ರೇಡಿಯೋ, ನಮ್ಮ ತಾತ ಹೋಗ್ತಿರೋದಾಗ ರೇಡಿಯೋದಲ್ಲಿ ಕೇಳಿಸ್ಕೊಂಡ್ರು. ಬಟ್ ಇವತ್ತು ಟಿಪ್ಪಲ್ಲಿ ಬರುತ್ತೆ, ಮೀಡಿಯಾ ಇದೆ. ಯಾಕಂದರೆ ಸೂಕ್ಷ್ಮವಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಪ್ರಧಾನಿಯವರು ರಾತ್ರಿ 11:52 ಮ್ಯಾಟ್ರ್ ಆಫ್ 1.5 ಗಂಟೆಗೆ. ಇವತ್ತು ಮೀಡಿಯಾ ಇನ್ ದ ಸೆನ್ಸ್ ಎನಿ ಪ್ರಿಂಟ್, ಟಿವಿ, ಈಗ ಯೂಟ್ಯೂಬ್ ಒನ್ ಮೀಡಿಯಾ ಆಗ್ಬಿಟ್ಟಿದೆ. ಡೋಂಟ್ ಮಿಸ್ಟೇಕ್. 30 ಕೋಟಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಮ್ಯಾಟ್ರ್ ಆಫ್ 1.5 ಗಂಟೆ ಮಧ್ಯರಾತ್ರಿಲಿ. ಸೊ ನಿಮ್ಮ ಪಾತ್ರ ಇವತ್ತು ಬಹಳ ಮುಖ್ಯವಾಗಿದೆ ಸಮಾಜ ತಿದ್ದುದ್ರಲ್ಲಿ. ತಮಗೂ ತಮ್ಮ ಕುಟುಂಬಕ್ಕೂ ಎಲ್ಲ ಒಳ್ಳೆಯದಾಗಲಿ. ಯಾಕಂದರೆ ತಮ್ಮ ಸೇಫ್ಟಿ ನೋಡ್ಕೋಬೇಕು. ನೀವು ಸೇಫ್ಟಿ ಇದ್ರೆ ನಾಳೆ ಎಲ್ಲ ಸುದ್ದಿ ಕೊಡ್ಬೋದು. ಯಾಕಂದರೆ ಮಳೆ, ಬಿಸಿಲು, ಗಾಡಿ, ಯಾವ ಸುನಾಮಿ ಇರಲಿ, ಕೋವಿಡ್ ಇರಲಿ, ಅಲ್ಲಿ ಮೀಡಿಯಾ ಪಿನ್ ಇರುತ್ತೆ, ಇಲ್ಲ ಕ್ಯಾಮ್ರಾ ಇರುತ್ತೆ. ನಮಗೆ ಒಳ್ಳೆ ಹೆಲ್ತ್ನ ಕ್ಯಾಂಪ್ನ ಆಯೋಜಿಸಿದ ಮಣಿಪಾಲ್ ಆಸ್ಪತ್ರೆಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ರಘು ಮತ್ತು ಮಂಜಣ್ಣವರು ಕಾರ್ಯಕ್ರಮಕ್ಕೆ ಬರಬೇಕು. ನ್ಯೂಸ್ ಪೇಪರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾನು ಅದರಲ್ಲಿ ಒಂದು ಪಾಪ ಅಂತ ಒಂದು ಕಾರ್ಟೂನಿಸ್ಟು ಫಾಲೋ ಬರ್ಕೊಂಡು ನೆಲದ ಬಡೋದು ಅಂತ ಮಾಡ್ತಾ ಇದ್ರು. ಆಗ ನಾವೆಲ್ಲ ತುಂಬ ಚಿಕ್ಕವರು, ಏನಾಯಿತು ಅಂತ ಗೊತ್ತಿಲ್ಲ. ಒಳಗಡೆ ಅದು ಏನೋ ಆಗಿ 1 ವರ್ಷ ಚೆನ್ನಾಗಿ ನಡೀತು. ಆಮೇಲೆ ನಿಂತೋಯ್ತು, ಒಳ್ಳೆ ಸರ್ಕ್ಯುಲೇಷನ್ ಇತ್ತು. ಬಟ್ ಆದ್ರೂ ಅದರೊಳಗೆ ಇತ್ತು ಅದ್ರ ತುಂಬ ಕಷ್ಟಗಳು ಏನಿರ್ತದೆ ಅಂತ ನಾವು ನೋಡಿದ್ದೀವಿ. ಸೊ ಇವತ್ತು ನೀವು ಒಳ್ಳೆ ಹೆಲ್ತ್ ಅವೇರ್ನೆಸ್ ಕ್ಯಾಂಪು, ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆಯದಾಗಲಿ. ಸೊ ಯಾಕಂದರೆ ಎಲ್ಲ ಪತ್ರಕರ್ತರು ನೀವಿದ್ರೇ ಯಾವುದೇ ವಿಚಾರ ಮುಲಾಜಿಲ್ದೇ ಬರೆಯೋಕ್ಕಾಗೋದು. ಸೊ ಬೇರೆಯವರಾದರೆ ಏನಾದರೂ ಅದನ್ನು ಮುಚ್ಚಿ ಏನೋ ಮಾಡೋಕ್ಕಾಗುತ್ತೆ. ಸೊ ನಮ್ಮ ಕಡೆಯಿಂದ ಅಂದರೆ ಎಕ್ಸಲೆನ್ಸ್ ಕಡೆಯಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಸಿಕ್ಕಿರೋದು ಗೊತ್ತಾಗಲ್ಲ. ಈ ಕಾರಣಕ್ಕೋಸ್ಕರ ನಮ್ಮನ್ನು ಸುಮಂತ್ ಅವರು ನಮ್ಮನ್ನು ಫಸ್ಟು ಇದು ಅಪ್ರೋಚ್ ಮಾಡಿದಾಗ ಇದು ಒಳ್ಳೆ ಕಾನ್ಸೆಪ್ಟ್ ಅಂತ ಕಾರಣಕ್ಕೋಸ್ಕರ ಇದು ಆಯೋಜನೆ ಮಾಡೋದು. ಕಾವೇರಿ ಗಲಾಟೆ ಆ ಹೊತ್ತಲ್ಲ ಈ ಹೊತ್ತಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು. ಬಟ್ ಒಂದು ಈಗ ನಮ್ಗೆ ಏನಾಗಿದೆ ಅಂತಂದರೆ ಈಗ ಅದು ಕೆಲವೊಂದು ಇವರು ಪ್ರಾಯೋಗಿಕವಾಗಿ ತೋರಿಸ್ತಿದ್ದು ನಮ್ಗೆ ಎಷ್ಟು ಗೊತ್ತಿರಲಿಲ್ಲ. ಈಗ ನಮ್ಗೊಂದು ನಾಲೆಡ್ಜ್ ಬಂದಂಗೆ ಆಯಿತು. ಥ್ಯಾಂಕ್ ಯು ಮಣಿಪಾಲ್